ವಿಧಾನ ಪರಿಷತ್ ಕಲಾಪದಲ್ಲಿ ಸದ್ದು ಮಾಡಿದೆ ಎಣ್ಣೆ ವಿಚಾರ. ಮದ್ಯದ ವಿಷಯಕ್ಕೆ ಕೈಕಮಲ ನಾಯಕರ ನಡುವೆ ಸ್ವಾರಸ್ಯಕರ ಚರ್ಚೆ ನಡೆದಿದೆ. ಎಣ್ಣೆ ವಿಚಾರ ನೋಡಿ ಸ್ವಾರಸ್ಯಕರವಾಗಿ ಚರ್ಚೆ ಆಗಿದೆ. ಅಂತಹ ಗಂಭೀರ ವಿಚಾರ ಏನಲ್ಲ, ಆದರೆ ಅಲ್ಲಿ ಕೆಲ ಹೊತ್ತು ಹಾಸ್ಯಾಸ್ಪದ ಕಾರಣ ಆಯಿತು. ಮದ್ಯದ ವಿಷಯಕ್ಕೆ ಕೈಕಮಲ ನಾಯಕರ ನಡುವೆ ನಡೆದಿರುವಂತಹ ಚರ್ಚೆ ಇದು. ಸಾರಾಯಿ ನಿಷೇಧದಿಂದ ಸಂಕಷ್ಟಕ್ಕೀಡಾದ ಕುಟುಂಬಗಳ ನೆರವಿಗೆ ಮನವಿ ಮಾಡಿಕೊಳ್ತಾರೆ. ಬಿಕೆ ಹರಿಪ್ರಸಾದ್ ಮನವಿ ವೇಳೆ ನೀರಾ ಶೇಂದಿ ವಿಚಾರ ಪ್ರಸ್ತಾಪ ಆಗುತ್ತೆ. ನೀರಾ ಕುಡ್ದಿದ್ದೀರಾ ಅಂಥೇಳಿ ಕೋಟ್ರಾ ಶ್ರೀನಿವಾಸ್ಗೆ ಡಿಕೆ ಶಿವಕುಮಾರ್ ಪ್ರಶ್ನೆ ಮಾಡ್ತಾರೆ. ನಾನು ನೀರಾ ಶೇಂದಿ ಕುಡಿದ್ರೆ ನಂಗೆ ತಡ್ಕೊಳ್ಳೋಕ್ಕಾಗಲ್ಲ, ನನಗೆ ಕೆಪಾಸಿಟಿ ಇಲ್ಲ ತಡ್ಕೊಳ್ಳೋದು, ನಾನು ಸಣ್ಣ ಇದ್ದೀನಿ, ತಡೆದುಕೊಳ್ಳುವಂಥ ಶಕ್ತಿ ಇಲ್ಲ ಅಂತ ಕೋಟ್ರಾ ಶ್ರೀನಿವಾಸ್ ಪೂಜಾರಿ ಹೇಳ್ತಾರೆ. ನೀರಾ ಆರೋಗ್ಯಕ್ಕೆ ಉತ್ತಮ, ಇಡ್ಲಿಗೆ ಬಳಸ್ತಾರೆ ಅಂತ ಭಾರತಿ ಶೆಟ್ಟಿ ಹೇಳ್ತಾರೆ. ನೀರಾ ಏನ್ರಿ ಬಹಳ ಹೆಲ್ತಿ, ಅದನ್ನು ಇಡ್ಲಿಗೂ ಕೂಡ ಉಪಯೋಗ ಮಾಡ್ತಾರೆ. ಈ ವೇಳೆ ನಾನು ನೀರಾ ಕುಡ್ದಿದ್ದೇನೆ, ಅದು ಜಸ್ಟ್ ಜ್ಯೂಸ್ ಇದಂತೆ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಅಂದರೆ ಡಿ ಕೆ ಶಿವಕುಮಾರ್ ನೀರಾ ಕುಡ್ದಿದ್ದಾರೆ ಅಂತ ಹೇಳಿದರು, ಜ್ಯೂಸ್ ಇದ್ದಂಗಿರುತ್ತೆ ಅಂತ. ಅಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳ್ತಾರೆ, ನಾನು ನೀರನೂ ಕುಡ್ದಿಲ್ಲ, ಶೇಂದಿನೂ ಕುಡ್ದಿಲ್ಲ, ನಾನು ಕುಡಿದ್ರೆ ತಡ್ಕೊಳ್ಳೋಕ್ಕಾಗಲ್ಲ ನನಗೆ ಅಂಥೇಳಿ ಈ ಸಂದರ್ಭದಲ್ಲಿ ನಗೆ ಚಟಾಕಿಯನ್ನು ಹಾರಿಸಿದರು. ನಮ್ಮ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಸರ್ಕಾರ ಯಡಿಯೂರಪ್ಪನವ್ರ ಕಾಲದಲ್ಲಿ ಸಾರಾಯಿ ನಿಷೇಧ ಮಾಡಿದ್ರು. ಭಾರಿ ಸಂತೋಷ. ಹಂತ ಹಂತವಾಗಿ ನಿಷೇಧ ಮಾಡಬೇಕು, ಜನ ಕುಡಿಯೋದು ಕಮ್ಮಿ ಮಾಡಬೇಕು, ಅವರ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು, ಭಾಳ ಸಂತೋಷ. ಆದರೆ ಆದಾಯ ಏನಾದರೂ ಕಮ್ಮಿ ಆಗಿದೆಯಾ? ನೀವು ನಿಷೇಧ ಮಾಡಿ ಅದು ಸಾರಾಯಿ ನಿಷೇಧ ಮಾಡೋ ಸಂದರ್ಭದಲ್ಲಿ ಮುನ್ನೆಚ್ಚರಿಕೆ ಕ್ರಮ ಯಾವುದೂ ಹೇಳಲಿಲ್ಲ. ಏಕಾಏಕಿ ಬಂದು ಸಾರಾಯಿ ನಿಷೇಧ ಮಾಡಿದಾಗ ಸಾವಿರಾರು ಜನ ನಿರುದ್ಯೋಗಿಗಳಾದರೂ ರಸ್ತೆಗೆ ಬಂದ್ಬಿಟ್ರು, ಫುಟ್ಪಾತ್ ಬಂದ್ಬಿಟ್ರು. ಈಗಲೂ ಸಹ ಎಷ್ಟೋ ಜನ ಸತ್ತೋದ್ರು. ಸಾರಾಯಿ ಮಾಡ್ತಾ ಇದ್ದವರು ಕಡಲೆಕಾಯಿ, ಪಾನಿಪುರಿ ಇದನ್ನು ಮಾರಕ್ಕೆ ಹಿಡಿದುಬಿಟ್ಟಿದ್ರು. ಇದು ಯಾವುದೇ ದೂರದೃಷ್ಟಿ ಇಲ್ಲದೆ ನಿರ್ದಾಕ್ಷಿಣ್ಯವಾಗಿ ತಗೊಂಡಿರ್ತಕ್ಕಂಥ ಕ್ರಮ ಭಾಳಷ್ಟು ಜನ ಬಡವರನ್ನ ಆಲ್ಮೋಸ್ಟ್ ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ಹೋಯಿತು. ಕುಟುಂಬಗಳು ನಿರ್ಗತಿಕರಾಗಿದ್ದಾರೆ. ಅವ್ರ ಕುಟುಂಬಕ್ಕೆ MSIL ಅವಕಾಶ ಮಾಡಿಕೊಟ್ರೆ ಭಾಳ ಒಳ್ಳೇದಾಗುತ್ತೆ ಅಂತೇಳಿ ನನ್ನ ಸಾರಾಯಿ ನಿಷೇಧದಿಂದ ಸಾಕಷ್ಟು ಜನ ನಿರುದ್ಯೋಗಿಗಳಾದ ಸತ್ಯ. ಅದ್ರ ಜೊತೆಗೆ ಉಪಮುಖ್ಯಮಂತ್ರಿಗಳ ಶೇಂದಿ ನಿಷೇಧ ಆಗಿತ್ತಿಂದೆ. ಅದು ಯಾರು ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಸಾರ್ವಜನಿಕ ಹಿತಾಸಕ್ತಿ ಕಾರಣಗಳಿಗೋಸ್ಕರ ಮಾಡಿದ್ದಾರೆ. ವೀರೇಂದ್ರ ಪಾಟೀಲರು ಶೇಂದಿ ನಿಷೇಧ ಮಾಡಿದಾಗ ಅವ್ರು ಹೇಳಿದ ಉತ್ತರ ಏನಂತ ಹೇಳಿದ್ರೆ, ಕೆಲವು ಕಡೆ ಕಲಬೆರಕೆಯಾಗಿ ಅನೇಕರಿಗೆ ಸಮಸ್ಯೆ ಆಗಿದೆ ಅನ್ನೋ ಕಾರಣಗಳನ್ನು ಅವ್ರು ಕೊಟ್ಟಿದ್ದಾರೆ. ಯಡಿಯೂರಪ್ಪನವರು ಸಾರಾಯಿ ನಿಷೇಧ ಮಾಡಿದಾಗ ಸ್ತ್ರೀಶಕ್ತಿ ಸಂಘದವರೆಲ್ಲ ಬಂದು ನಮ್ಮ ಕಾಲೋನಿಯಲ್ಲಿ ಈ ಶಾಲಾ ಮಕ್ಕಳ ಕೈಯಲ್ಲೆಲ್ಲ ಪ್ಯಾಕೆಟ್ ಉಂಟು ಅಂತ ಹೇಳಿದ ಹಿನ್ನೆಲೆಯಲ್ಲಿ ಮಾಡಿದ್ದಾರೆ. ಇವೆರಡು ಸಾರ್ವಜನಿಕ ಹಿತಾಸಕ್ತವಾಗಿ ಅವತ್ತು ಮಾಡಿದ್ದು. ಆ ಹಿನ್ನೆಲೆಯಲ್ಲಿ ಶೇಂದಿ ಮತ್ತು ಸಾರಾಯಿ ಮಾಡಿ ಬದುಕ್ತಾ ಇರುವಂಥ ಒಂದು ವರ್ಗಕ್ಕೆ ಬಹುದೊಡ್ಡ ಪೆಟ್ಟಾದದ್ದು ಹೌದು. ನಾನು ತಮ್ಮಲ್ಲಿ ವಿನಂತಿ ಮಾಡೋದೇನೆಂದರೆ, ಈಗ ಶೇಂದಿ ಬದಲಾಗಿ ನೀರಾ ಬಂದಿದೆ. ಈಗ ನೀರಾ ಅದರಲ್ಲಿ ಒಂದು ಹೊಸ ನಾವೀನ್ಯತೆಯಿಂದ ನೀರವನ್ನು ಮಾಡಿದ್ದಾರೆ. ಆ ನೀರಾ ಘಟಕಗಳಿಗೆ ಅನುಮತಿ ಕೊಡಿ ಅಂತೇಳಿ ಅಲ್ಲಿ ಜನ ಕೇಳ್ತಾರೆ, ಯಾದಗಿರಿ ಸೇರಿದಂತೆ ಅನೇಕ ಕಡೆ. ಅದ್ರ ಬಗ್ಗೆ ನೀವೊಂದು ಮಂತ್ರಿಗಳೊಂದು ಮೀಟಿಂಗ್ ಕರೀರಿ, ಆಸಕ್ತ ಶಾಸಕರನ್ನು, ನನ್ನ ಹರಿಪ್ರಸಾದ್ ಕರೆದ್ರೆ ಒಂದಿಷ್ಟು ಚರ್ಚೆ ಮಾಡೋಣ. ಅದರಿಂದ ಒಂದು ಚಳವಳಿ ನಡೀತಿದೆ, 10,000 ಜನ ಬಂದು ಫ್ರೀಡಮ್ ಪಾರ್ಕ್ ಎದುರು ಪ್ರತಿಭಟನೆ ಮಾಡ್ತಾರೆ, ಅದನ್ನೆಲ್ಲವನ್ನು ತಿಳ್ಕೊಳ್ಳೋಣ. ಮತ್ತು MSIL ಘಟಕದಲ್ಲಿ ಏನಾದರೂ ಆ ಸಮುದಾಯಕ್ಕೆ ಒಂದಷ್ಟು ಮೀಸಲಿಡಬಹುದಾ ಅಂತ ಯೋಚನೆ ಮಾಡಿ. ಅದಕ್ಕೋಸ್ಕರ ಇದೊಂದು ಗಂಭೀರವಾದ ವಿಚಾರ. ಆದ್ದರಿಂದ ದಯವಿಟ್ಟು ಒಂದ್ಸತಿ ಒಂದು ಮೀಟಿಂಗ್ ಮಾಡಿ ಅಂತೇಳಿ ನನ್ನ ವಿನಂತಿ. ಸಚಿವರು ಇಲ್ಲ ಕುಡ್ದಂದ್ರೆ ಕುಡಿಬೇಕಂತ ಮಾಡಿದೆ ಅಲ್ಲಲ್ಲ ಸಭಾಪತಿ ಅವ್ರು ಏನಂದ್ರೆ, ಸಭಾಪತಿ ಅವ್ರು ಆಗಲ್ಲ, ನೀರ ಕುಡಿಬೇಕಂತ ಪ್ರಯತ್ನ ಪಟ್ಟೆ, ಆದ್ರೆ ಅದ್ರ ಅಮೂಲ್ಯ ಏರಿ ನಿಲ್ಲಿಕ್ಕೆ ಶಕ್ತಿ ನಂಗೆ ಉಂಟು ಇಲ್ಲ ಅಂತ ಸ್ವಲ್ಪ ಅನುಮಾನ ಉಂಟು ನನಗೇನಾದ್ರೂ ನೀರ ಮತ್ತು ಶೇಂದಿ ನೀರ ಮತ್ತು ಶೇಂದಿ ಏನಂದ್ರೆ ತೆಗೆಯುವಾಗ ನೀರಾಗಿರುತ್ತೆ, ಕೇಳಿ, ತೆಗೆಯುವಾಗ ಅದು ನೀರಾಗಿರುತ್ತೆ, ಸಮಯ ಹೋದ ತಕ್ಷಣ ಅದು ಶೇಂದಿಯಾಗಿ ಮಾರ್ಪಡುತ್ತೆ. ನಾನೆಲ್ಲಾದ್ರೂ ಕುಡಿಯುವಂಥ ಧೈರ್ಯ ನಂಗಿಲ್ಲ. ಯಾಕಂದ್ರೆ ಎಲ್ಲಿಯಾದ್ರೂ ನಂಗೆ DKC ಆಗಿ ಸ್ವಲ್ಪ ದಪ್ಪ ಇದ್ರೆ ನಾನು ನಿಲ್ಲು ಶಕ್ತಿ ನನಗೆ ಜಾಸ್ತಿ ಆಗ್ತಿತ್ತು. ಹಾಗಾಗಿ ಎಲ್ಲಾದ್ರೂ ಶೇಂದಿ ಕುಡಿದ್ರೆ ಅನಾಹುತ ಆಗಬಾರ್ದು ಅಂತ ನಾನು ಕುಡಿಯೋದಿಲ್ಲ. ನನ್ನ ರಕ್ಷಣೆ ಧನ್ಯವಾದಗಳು. ನಮ್ಮೂರ ಪಕ್ಕದಲ್ಲೇ ಬೆಳಗ್ಗೆ 7 ಗಂಟೆಗೆ 6 ಗಂಟೆಗೆ ನನಗೆ ಯಾರೊಬ್ರು ಕರ್ಕೊಂಡು ಹೋಗಿದ್ರು. ನಾನು ಹೋಗಿ ಒಂದಿನ ಕುಡಿದು ನೋಡಿದೆ. ಏನು ಲೈಕ್ ಜ್ಯೂಸ್, ಇದೇನು ನನಗೆ ಯಾವ ಮತ್ತೂ ಬರಲಿಲ್ಲ, ಏನೂ ಬರಲಿಲ್ಲ. ಗುಡ್ ಫಾರ್ ಇಡ್ಲಿ ಮಾಡ್ಲಿಕ್ಕೆ ನಾವು ನೀರು ಹಾಕ್ತೇವೆ, ಕಲಿ ಹಾಕಿ ಇಡ್ಲಿ ಮಾಡೋದು. ಇಟ್ ಇಸ್ ನಾಟ್ ದೇರ್.
ಬಿಡ್ಲಿಲ್ಲ. ಶಿವಕುಮಾರ್ ಜಿ ಅವರು ನೀರ ನೆನಪುಗಳು ಅಂತ ಒಂದು ಪುಸ್ತಕ ತರಬಹುದು. ಇಲ್ಲ ನೆನಪಲ್ಲ, ಯಾಕೆಂದ್ರೆ ಅವ್ರ ವೃತ್ತಿ ಅದು, ಅವ್ರ ವೃತ್ತಿ, ಅವರ ಬದುಕು. ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಇದನ್ನ ಈಗ ನಾವು 7 ರೂಪಾಯಿ 8 ರೂಪಾಯಿ 10 ರೂಪಾಯಿಗೆ ಎಳ್ನೀರು ಮಾರ್ತಾ ಇದ್ದಾರೆ. 700 ರೂಪಾಯಿ 10 ರೂಪಾಯಿಗೆ ಎಳ್ನೀರು ಮಾರ್ತಾ ಇದ್ದಾರೆ. ಆ ಎಳ್ನೀರನ್ನ ತಗೊಂಡು ಪ್ಯಾಕೆಟ್ ಮಾಡ್ಬೇಕಾದ್ರೆ ಅದೇ ಬಾಟ್ಲ್ ನೀವು ಫ್ಲೈಟಲ್ಲಿ ಹೋಗ್ಬೇಕಾದ್ರೆ 100 ರೂಪಾಯಿ ಕೊಟ್ಟು ತಗೋತಾ ಇದ್ದೀರಾ. ಇಟ್ ಇಸ್ ಎ ಸಿಸ್ಟಮ್, ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ನು, ಇನ್ವೆಸ್ಟ್ಮೆಂಟು, ಡೆವಲಪ್ಮೆಂಟ್. ಹಂಗೆ ರವಿಕುಮಾರ್ದು ಅವ್ರದ್ದು ಏನಪ್ಪ ಅಂತಂದ್ರೆ ಅವ್ರ ಆಸಕ್ತಿ ಇದ್ರ ಬಗ್ಗೆ ಸ್ವಲ್ಪ ಮಾಡಿಫೈ ಮಾಡಿ, ಬಿಸ್ನೆಸ್ ಆಟಿಟ್ಯೂಡ್ ಮಾಡಿ MSIಯಲ್ಲಿ ಆ ಹುಡುಗರುಗಳಿಗೆ ಒಂದು ಅವಕಾಶ ಮಾಡಿಕೊಡಿ.